ವಿದ್ಯಾರ್ಥಿಗಳೇ, ಇವತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹಾಗೂ ಭಾರತದ ಕುರಿತು ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಇದೊಂದು ಮುಖ್ಯವಾಗಿರುವಂತಹ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಯಾಗಿದೆ. ಏಷ್ಯನ್ ಡೆವಲಪ್ಮೆಂಟ್ ವಿಶೇಷವಾಗಿ ಏಷ್ಯಾ ಖಂಡದಲ್ಲಿರುವಂತಹ ಬಡ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ನೀತಿಗೆ ಸಂಬಂಧಿಸಿದ ಹಲವಾರು ಧ್ಯೇಯ ಉದ್ದೇಶಗಳನ್ನು ಕುರಿತು ಈ ಸಂಸ್ಥೆಯ ಸ್ಥಾಪನೆಯಾಗಿದೆ. ಈ ಸಂಸ್ಥೆ ಯಾವ ರೀತಿ ಸ್ಥಾಪನೆಯಾಗಿದೆ, ಇದರ ಹಿನ್ನೆಲೆ ಏನು, ಉದ್ದೇಶ, ಕಾರ್ಯಗಳು, ಈ ಬ್ಯಾಂಕಿನ ಸದಸ್ಯತ್ವವನ್ನು ಯಾವ ರಾಷ್ಟ್ರಗಳು ಹೊಂದಿವೆ, ADB ಬ್ಯಾಂಕಿನ ಬಂಡವಾಳದ ಮೂಲಗಳು ಯಾವುವು, ಇವೆಲ್ಲ ವಿಷಯಗಳು ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಬಂಡವಾಳದ ಯೋಗದಾನವನ್ನು ಮಾಡಿದೆ ಅನ್ನೋದನ್ನು ನಾವು ಈಗ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡೋಣ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 1966 ದಶಕದಲ್ಲಿ ಇದರ ಸ್ಥಾಪನೆಯಾಗಬೇಕು ಎಂಬ ಒಂದು ವಿಚಾರದಿಂದ ಉದ್ಭವಿಸಿದ ಸಂಸ್ಥೆಯಾಗಿದೆ. ಏಷ್ಯಾ ಖಂಡದಲ್ಲಿ ಆ ಕಾಲಾವಧಿಯಲ್ಲಿ ಸಾಕಷ್ಟು ರಾಷ್ಟ್ರಗಳು ಬಡ ರಾಷ್ಟ್ರಗಳು ಆಗಿದ್ದವು. ವಿಶೇಷವಾಗಿ ದಕ್ಷಿಣ ಪೂರ್ವ ಏಷ್ಯಾದ ರಾಷ್ಟ್ರಗಳು. ಈ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಎಂಬುದರ ಬಗ್ಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹುಟ್ಟಿತು. ಹಾಗೆ ನೋಡಿದರೆ ಇಡೀ ವಿಶ್ವದಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚಾದ ಜನಸಂಖ್ಯೆಯನ್ನು ನಾವು ಕಾಣುತ್ತೇವೆ. ಈ ಏಷ್ಯಾ ಖಂಡದಲ್ಲಿಯೇ ಆ ಒಂದು ಕಾಲದಲ್ಲಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಬಡ ಜನರು ಇರುವಂತಹ, ಆರ್ಥಿಕವಾಗಿ ಹಿಂದುಳಿದಂತಹ ಸಮುದಾಯಗಳು ಇದ್ದವು ಎಂಬುದು ಎಲ್ಲರಿಗೆ ಗೊತ್ತಿರುವಂತಹ ವಿಷಯ. ಈ ಕುರಿತಂತೆ ಸಂಯುಕ್ತ ರಾಷ್ಟ್ರಗಳ ಸಂಘಟನೆ ಹಮ್ಮಿಕೊಂಡಿರುವಂತಹ ಏಷ್ಯಾ ಆರ್ಥಿಕ ಸಹಕಾರ ಎಂಬ ಒಂದು ಸಚಿವರ ಸಭೆಯಲ್ಲಿ ADB ಸಂಸ್ಥೆ ಸ್ಥಾಪನೆ ಆಗಬೇಕು ಎಂಬುದರ ಬಗ್ಗೆ ನಿರ್ಣಯವನ್ನು ತೆಗೆದುಕೊಂಡಾಗ ADB ಸ್ಥಾಪನೆ ಆದದ್ದನ್ನು ನಾವು ಕಾಣ್ತೇವೆ. ಫಿಲಿಪೀನ್ಸ್ ರಾಷ್ಟ್ರದಲ್ಲಿ ಈ ಸಭೆ ನಡೀತು. ಈ ಸಭೆಯ ನಿರ್ಣಯದಿಂದಾಗಿ ಫಿಲಿಪೀನ್ಸ್ನ ಮನಿಲಾ ರಾಜಧಾನಿಯಲ್ಲಿ ADBಯ ಕೇಂದ್ರ ಸ್ಥಳವನ್ನು ಸ್ಥಾಪನೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಅಂದಿನಿಂದ ಇಲ್ಲಿಯವರೆಗೆ ADB ಆರ್ಥಿಕ ಅಭಿವೃದ್ಧಿಯ ವಿವಿಧ ಆಯಾಮಗಳಲ್ಲಿ ತನ್ನ ಯೋಗದಾನವನ್ನು ನೀಡಿದೆ. ಆರ್ಥಿಕ ಅಭಿವೃದ್ಧಿ ಮಾಡಬೇಕಾದರೆ ಉತ್ಪಾದನೆ ಯಾವ ರೀತಿ ಆಗಬೇಕು, ಉತ್ಪಾದನೆಗೆ ಬೇಕಾಗಿರುವಂಥ ಸಂಪನ್ಮೂಲಗಳ ಕ್ರೋಢೀಕರಣ ಹಾಗೂ ಬಳಕೆ ಯಾವ ರೀತಿ ಆಗಬೇಕು, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಇದರ ಯೋಗದಾನ, ಕನಿಷ್ಠ ಬಡ್ಡಿ ದರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಹಾಗೂ ಬಡ ರಾಷ್ಟ್ರಗಳಿಗೆ ಸಾಲದ ಪೂರೈಕೆಯನ್ನು ಮಾಡುವುದು, ಪರೋಕ್ಷ ಹಾಗೂ ನೇರವಾಗಿ ಸಾಮಾಜಿಕ ಅಭಿವೃದ್ಧಿಗೆ ಬೇಕಾಗಿರುವಂಥ ಸಾಮಾಜಿಕ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು, ಬಡತನದ ನಿರ್ಮೂಲನೆಯನ್ನು ಮಾಡುವುದು. ಇತ್ತೀಚೆಗೆ ಯುನೈಟೆಡ್ ನೇಷನ್ ಹಾಕಿಕೊಂಡಿರ್ತಕ್ಕಂತಹ ಸಹಸ್ರ ಅಭಿವೃದ್ಧಿ ಗುರಿಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ತನ್ನ ಮಹತ್ವವಾಗಿರ್ತಕ್ಕಂತಹ ಯೋಗದಾನವನ್ನು ಸಹ ಮಾಡುತ್ತಿದೆ. ಇವೆಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆಯಾದದ್ದು, ಇಲ್ಲಿಯವರೆಗೆ ತನ್ನ ಯೋಗದಾನವನ್ನು ನೀಡಿದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ಏಷ್ಯನ್ ಡೆವಲಪ್ಮೆಂಟಿನ ಒಂದು ಸವಿಸ್ತಾರವಾಗಿರ್ತಕ್ಕಂತಹ ಜನರಲ್ ಆಗಿರ್ತಕ್ಕಂಥ ಉದ್ದೇಶವೇನು ಎಂಬುದನ್ನು ನಾವು ನೋಡೋಣ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖ್ಯವಾಗಿ ಏಷ್ಯಾ ಖಂಡದಲ್ಲಿ ಆರ್ಥಿಕ ಪ್ರಗತಿ ಹಾಗೂ ಸಹಕಾರವನ್ನು ಪೋಷಿಸುವಂತಹ ಒಂದು ಸಂಸ್ಥೆಯಾಗಿದೆ. ಹಾಗಂದರೆ ಏಷ್ಯಾ ಖಂಡದಲ್ಲಿ ಈಗಾಗಲೇ ಹೇಳಿದಂತೆ ಬಹುಪಾಲು ರಾಷ್ಟ್ರಗಳು ಬಡ ರಾಷ್ಟ್ರಗಳು ಆಗಿದ್ದು, ಅಲ್ಲಿ ಬಡತನದ ಸಂಖ್ಯೆ ಪ್ರತಿಶತವಾರು ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಬಡತನದ ನಿರ್ಮೂಲನೆ ಮಾಡಬೇಕಾದರೆ ಆರ್ಥಿಕ ಪ್ರಗತಿ ತೀಕ್ಷ್ಣವಾಗಬೇಕು, ಆರ್ಥಿಕ ಪ್ರಗತಿ ವೇಗವಾಗಿ ಕಾಣಬೇಕು ಎಂಬುದು ಈ ಉದ್ದೇಶ ಮುಖ್ಯವಾಗಿರುವಂಥದ್ದು. ಇದನ್ನು ಸಾಧಿಸಬೇಕಾದರೆ ರಾಷ್ಟ್ರಗಳ ನಡುವೆ ಸಹಕಾರವಿರಬೇಕು. ಈ ಎರಡು ಉದ್ದೇಶಗಳನ್ನು ಪೋಷಿಸುವಂತಹ
ADBಯ ಒಂದು ಮುಖ್ಯವಾಗಿರುವಂತಹ ಉದ್ದೇಶ. ಇಲ್ಲಿ ಪೋಷಿಸುವುದು ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಶಬ್ದವಿದೆ. ಪೋಷಿಸುವುದು ಅಂತ ಹೇಳಿದ್ರೆ ಆಯಾ ದೇಶಗಳ ಆರ್ಥಿಕ ಮಟ್ಟವನ್ನು ನೋಡಿಕೊಂಡು ಆ ದೇಶಗಳಿಗೆ ಬೇಕಾಗಿರುವಂತಹ ಆರ್ಥಿಕ ನೀತಿಗಳೇನು, ಆ ಆರ್ಥಿಕ ನೀತಿಗಳು ಯಾವ ರೀತಿಯಾಗಿ ಅನುಷ್ಠಾನದಲ್ಲಿ ತರಬೇಕು, ಹಾಕಿಕೊಂಡಿರ್ತಕ್ಕಂಥ ಗುರಿಗಳ ಸಾಧನೆ ಯಾವ ರೀತಿ ಮಾಡಬೇಕು, ಇವೆಲ್ಲವನ್ನು ಬಹು ಆಯಾಮವನ್ನು ಇಟ್ಟುಕೊಂಡು ADB ತನ್ನ ಕಾರ್ಯವನ್ನು ಮಾಡುತ್ತದೆ. ಅಂದರೆ ಒಂದು ರಾಷ್ಟ್ರದ ಆರ್ಥಿಕ ನೀತಿಯ ಸೃಷ್ಟಿದಿಂದ ಹಿಡಿದು ಆ ನೀತಿಗಳ ಪರಿಣಾಮಕಾರಿ ಅನುಷ್ಠಾನದವರೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಯಾ ರಾಷ್ಟ್ರಗಳ ಜೊತೆಗೆ ಸಹಕಾರವನ್ನು ಮಾಡುತ್ತದೆ. ಇದಲ್ಲದೆ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ ದೇಶಗಳ ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆ ವೇಗವಾಗಿ ಆಗಬೇಕು, ಇದರ ವೇಗವನ್ನು ಹೆಚ್ಚಿಸಬೇಕು ಎಂಬ ಉದ್ದೇಶವನ್ನು ಸಹ ಇಟ್ಟುಕೊಂಡಿದೆ. ಯಾವುದೇ ಒಂದು ಕಾರ್ಯಕ್ರಮವಿರಲಿ, ಯಾವುದೇ ಒಂದು ಗುರಿಯನ್ನು ತಲುಪುವಂತಹ ಉದ್ದೇಶವಿರಲಿ, ಅದಕ್ಕೆ ಒಂದು ಕಾಲದ ಮಿತಿವಿರುತ್ತದೆ. ಆ ಕಾಲದ ಮಿತಿಯಲ್ಲಿಯೇ ಗುರಿಗಳನ್ನು ಈಡೇರಿಸಿಕೊಂಡಾಗ ಆರ್ಥಿಕ ನೀತಿಗಳ ಫಲ ಎಲ್ಲ ಸಮುದಾಯಕ್ಕೆ, ಯಾವ ಸಮುದಾಯವನ್ನು, ಯಾವ ಗುಂಪಿನ ಜನರನ್ನು ಗುರಿಯನ್ನಾಗಿ ಇಟ್ಟುಕೊಂಡು ಈ ಆರ್ಥಿಕ ನೀತಿಗಳ ರಚನೆಯಾಗುತ್ತದೆ, ಆ ಗುಂಪಿಗೆ, ಆ ಸಮುದಾಯಕ್ಕೆ ಅದರ ಪ್ರತಿಫಲ ಸಿಗುತ್ತದೆ. ಹೀಗಾಗಿ ಆರ್ಥಿಕ ಪ್ರಗತಿಯನ್ನು ವೇಗವಾಗಿ ಹೆಚ್ಚಿಸಬೇಕು, ಹೆಚ್ಚು ಪರಿಣಾಮಕಾರಿ ಆಗಬೇಕು ಎಂಬುದು ಇದೊಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಈ ಎರಡು ಉದ್ದೇಶಗಳನ್ನು ಇಟ್ಟುಕೊಂಡು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ತನ್ನ ಕಾರ್ಯಸೂಚಿಯನ್ನು ಮಾಡಿದೆ. ಆ ಕಾರ್ಯಸೂಚಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಕಾರ್ಯಗಳ ಮುಖಾಂತರ ನಾವು ಅರ್ಥೈಸಿಕೊಳ್ಳಬಹುದು. ಉದಾಹರಣೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಮುಖ್ಯವಾಗಿರುವಂತಹ ಹಾಗೂ ಮೂಲವಾಗಿರ್ತಕ್ಕಂತಹ ಕಾರ್ಯ ಸದಸ್ಯ ರಾಷ್ಟ್ರಗಳ ಸಾರ್ವಜನಿಕ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡುವುದು. ಇದು ಮುಖ್ಯವಾಗಿರುವಂಥದ್ದು. ಕಾರಣವೇನೆಂದರೆ ಯಾವುದೇ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಆಗಬೇಕಾದರೆ ಖಾಸಗಿ ಕ್ಷೇತ್ರ ಅಥವಾ ಸಾರ್ವಜನಿಕ ಕ್ಷೇತ್ರ ಅಲ್ಲದೆ ಖಾಸಗಿ ಕ್ಷೇತ್ರವೂ ಸಹ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸುತ್ತದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಖಾಸಗಿ ಕ್ಷೇತ್ರದಲ್ಲಿ ಇರುವಂತಹ ಉತ್ಪಾದನಾ ನಿಗಮಗಳಿಗೆ, ಉತ್ಪಾದನಾ ಸಂಸ್ಥೆಗಳಿಗೆ ಬಂಡವಾಳವನ್ನು ನೀಡುವುದರ ಜೊತೆಗೆ ತಾಂತ್ರಿಕ ಸಹಾಯವನ್ನು ಸಹ ನೀಡುತ್ತದೆ. ಆಯಾ ಕೈಗಾರಿಕಾ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಪೂರೈಕೆ ಸಂಕೋಲೆಗಳ ಸ್ಥಾಪನೆಯನ್ನು ಮಾಡುತ್ತದೆ, ಸಲಹೆ ಸೂಚನೆಗಳನ್ನು ಸಹ ನೀಡುತ್ತದೆ. ಇದಲ್ಲದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ತನ್ನ ಹತ್ತಿರ ಇರುವಂತಹ ಸಂಪನ್ಮೂಲಗಳ ಸದುಪಯೋಗವನ್ನು ಸಹ ಮಾಡುತ್ತದೆ. ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ಸದಸ್ಯ ರಾಷ್ಟ್ರಗಳ ಅಭಿವೃದ್ಧಿಗೆ ವಿವಿಧ ಮೂಲಗಳಿಂದ ADB ಯಾವ ರೀತಿ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡುತ್ತದೆ, ಆ ಕ್ರೋಢೀಕರಿಸಿಕೊಂಡಿರ್ತಕ್ಕಂಥ ಸಂಪನ್ಮೂಲಗಳ ಉತ್ತಮವಾಗಿರ್ತಕ್ಕಂಥ ಬಳಕೆಯನ್ನು ಆಗುವ ನಿಟ್ಟಿನಲ್ಲಿ ADB ತನ್ನ ಕಾರ್ಯವನ್ನು ಮಾಡುತ್ತದೆ. ಅಂದರೆ ಮುಖ್ಯವಾಗಿರ್ತಕ್ಕಂಥ 3 ಗುರಿಗಳನ್ನು ಇಟ್ಟುಕೊಂಡು ADB ತನ್ನ ಸಂಪನ್ಮೂಲದ ಬಳಕೆಯನ್ನು ಮಾಡುತ್ತದೆ. ಒಂದು, ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸುವುದು, ಬಡತನದ ನಿರ್ಮೂಲನ ಮಾಡುವುದು, ಹಾಗೂ ಸದಸ್ಯ ರಾಷ್ಟ್ರಗಳಲ್ಲಿ ಇರುವಂತಹ ಎಲ್ಲ ಕಾಮಗಾರಿಗಳು ಅವುಗಳ ಗುರಿಯನ್ನು ಈಡೇರುವವರೆಗೆ ಆ ರಾಷ್ಟ್ರಗಳಿಗೆ ಸಲಹೆ ಸೂಚನೆ ನೀಡುವುದಲ್ಲದೆ ಆ ರಾಷ್ಟ್ರಗಳ ಸರ್ಕಾರದೊಂದಿಗೆ ಕೈ ಜೋಡಿಸಿ ಕೆಲಸವನ್ನು ಮಾಡುವುದು. ಇಷ್ಟಲ್ಲದೆ ಸದಸ್ಯ ರಾಷ್ಟ್ರಗಳಲ್ಲಿ ಇರುವಂತಹ ಸಂಪನ್ಮೂಲಗಳ ದಕ್ಷವಾಗಿರುವಂಥ ಬಳಕೆ ಆಗಬೇಕು. ಈ ನಿಟ್ಟಿನಲ್ಲಿ ಆ ರಾಷ್ಟ್ರಗಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ನೆರವು ADB ನೀಡುತ್ತದೆ. ಅಂದರೆ ಆರ್ಥಿಕ ನೀತಿಗಳ ರಚನೆ ಮಾಡುವುದು, ಆ ನೀತಿಗಳ ರಚನೆ ಮಾಡಿದ ನಂತರ ಆ ನೀತಿಗಳನ್ನು ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ತರಬೇಕು, ಕಾರ್ಯರೂಪಕ್ಕೆ ತಂದ ನಂತರ ಅವುಗಳ ಇವ್ಯಾಲ್ಯುವೇಷನ್, ಅಂದರೆ ಯಾವ ರೀತಿ ಆ ಕಾಮಗಾರಿಗಳು ಇಟ್ಟುಕೊಂಡಿರ್ತಕ್ಕಂತಹ ಗುರಿಗಳನ್ನು ಈಡೇರಿಸುತ್ತವೆ ಎಂಬುದರ ಬಗ್ಗೆ ಅದು ತಾನೇ ಸಾಂಸ್ಥಿಕವಾಗಿರುವಂತಹ ಒಂದು ಸಮೀಕ್ಷೆಯನ್ನು ಮಾಡುತ್ತದೆ. ಈ ಸಮೀಕ್ಷೆಯ ಮುಖಾಂತರ
ರಾಷ್ಟ್ರದ ಹಾಗೂ ADB ನೀಡಿರುವಂತಹ ಬಂಡವಾಳಗಳ ಸಂಪನ್ಮೂಲಗಳ ಯಾವ ರೀತಿ ಉಪಯೋಗವಾಗುತ್ತದೆ ಎಂಬುದರ ಬಗ್ಗೆ ADB ತನ್ನ ನಿಖರವಾಗಿರ್ತಕ್ಕಂಥ ಸಮೀಕ್ಷೆಯನ್ನು ಮಾಡುತ್ತದೆ. ಇದು ಮುಂದಿನ ತನ್ನ ಕಾರ್ಯಗಳಿಗೆ ಸಹಾಯವನ್ನು ನೀಡುತ್ತದೆ. ಉದಾಹರಣೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ರಚನೆ ಮಾಡುವಾಗ, ಅವುಗಳ ಅನುಷ್ಠಾನ ಮಾಡುವಾಗ ADB ಸಲಹೆ ಹಾಗೂ ಸೂಚನೆಗಳನ್ನು ನೀಡುವಂಥ ಮಹತ್ತರವಾಗಿರ್ತಕ್ಕಂತಹ ಕೆಲಸ ಮಾಡಬೇಕಾದರೆ ಸಂಪನ್ಮೂಲದ ದಕ್ಷವಾಗಿರ್ತಕ್ಕಂಥ ಬಳಕೆ ಏನು ಎಂಬುದರ ವ್ಯಾಖ್ಯೆಯನ್ನು ನೀಡಬೇಕಾಗುತ್ತದೆ. ಆ ವ್ಯಾಖ್ಯೆಯ ಚೌಕಟ್ಟಿನಲ್ಲಿ ADB ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಆ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಸಫಲತೆಯನ್ನು ಕಾಣುತ್ತಿವೆ ಎಂಬುದು ಸಹ ADBಯ ಕಾರ್ಯಸೂಚಿಯಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂತಹ ಅಂಶ. ಇದಲ್ಲದೆ ADB ಒಂದು ಖಂಡಕ್ಕೆ ಸೀಮಿತವಾಗಿರುವಂತಹ ಹಣಕಾಸಿನ ಸಂಸ್ಥೆ. ಅಂದರೆ ಏಷ್ಯಾ ಖಂಡದಲ್ಲಿರುವಂತಹ ರಾಷ್ಟ್ರಗಳಿಗೆ ನೇರವಾಗಿ ಹಣಕಾಸಿನ ನೆರವನ್ನು ನೀಡುತ್ತದೆ. ಈ ಒಂದು ಕಾರಣಕ್ಕಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಂಯುಕ್ತ ರಾಷ್ಟ್ರಗಳ ಸಂಘಟನೆಯದೊಂದಿಗೆ ಸಾಕಷ್ಟು ಕ್ಲೋಸ್ ಆಗಿ ಕೆಲಸ ಸಹ ಮಾಡುತ್ತದೆ. ಅಂದರೆ UNO ಸಲಹೆ ಸೂಚನೆಯನ್ನು ಪಡೆದುಕೊಳ್ಳುತ್ತದೆ, IMF ದೊಂದಿಗೆ ಕೆಲಸ ಮಾಡುತ್ತದೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದೊಂದಿಗೆ ಸಹ ಅದು ಕೆಲಸ ಮಾಡುತ್ತದೆ, ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅದರ ಜೊತೆಯೂ ಸಹ ಕೆಲಸ ಮಾಡುತ್ತದೆ. ಅಂದರೆ ಇದು ಪ್ರಾದೇಶಿಕವಾಗಿರ್ತಕ್ಕಂತಹ ಸಂಸ್ಥೆ ಇದ್ದರೂ ಸಹ ಬೇರೆ ಬೇರೆ ಖಂಡಗಳಲ್ಲಿ ಆರ್ಥಿಕ ಪ್ರಗತಿ, ಆರ್ಥಿಕ ಅಪಾರ್ಚುನಿಟೀಸ್ಗಳು, ಯಾವ ರೀತಿಯಾಗಿರ್ತಕ್ಕಂಥ ಅಲ್ಲಿ ಅವಕಾಶಗಳಿವೆ, ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಸೂಚನೆಯನ್ನು ಮಾಡಬಹುದು, ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಳ್ಳುತ್ತದೆ. ಈ ಒಂದು ಕಾರಣಕ್ಕಾಗಿ ADB ಒಂದು ರೀತಿಯಾಗಿರ್ತಕ್ಕಂತಹ ವೈಶ್ವಿಕವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಹೊಂದಿದೆ. ಇದರೊಂದಿಗೆ ADB ತನ್ನ ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ಹಲವಾರು ಚಟುವಟಿಕೆಗಳನ್ನು ಹಾಕಿಕೊಳ್ಳುತ್ತದೆ. ಆ ಉದ್ದೇಶಗಳನ್ನು, ಯಾವ ಚಟುವಟಿಕೆಗಳು ಅದಕ್ಕೆ ಅವಶ್ಯಕತೆ ಬೀಳುತ್ತದೆ, ಕಾಲ ಕಾಲಕ್ಕೆ ತಾನು ಸ್ವತಃ ನಿರ್ಧಾರವನ್ನು ತೆಗೆದುಕೊಂಡು ಸದಸ್ಯ ರಾಷ್ಟ್ರಗಳಿಗೆ ತನ್ನದೇ ಆಗಿರ್ತಕ್ಕಂತಹ ರೂಪದಲ್ಲಿ, ನಿಟ್ಟಿನಲ್ಲಿ ಸೇವೆಯನ್ನು ನೀಡುತ್ತದೆ. ಇಷ್ಟು ADB ಕಾರ್ಯಗಳು. ಈಗ ADB ಏಷ್ಯಾ ಖಂಡದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ADB ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳು ಯಾವುವು, ಯಾವ ರೀತಿ ಆ ADB ಬ್ಯಾಂಕಿನ ಸದಸ್ಯತ್ವವನ್ನು ಹೊಂದಬಹುದು ಅನ್ನೋದನ್ನು ಮುಂದೆ ನೋಡೋಣ. ಮುಖ್ಯವಾಗಿ ADB ಸಂಸ್ಥೆಯಲ್ಲಿ 3 ರೀತಿಯಾಗಿರ್ತಕ್ಕಂಥ ಸದಸ್ಯತ್ವಕ್ಕೆ ಅವಕಾಶವಿದೆ. ಒಂದನೆಯದಾಗಿ UNOನ ಏಷ್ಯಾ ಆರ್ಥಿಕ ಆಯೋಗದ ಸದಸ್ಯರು ಎಲ್ಲರೂ ADB ಸಂಸ್ಥೆಯ ಸದಸ್ಯರಾಗಿರ್ತಾರೆ. ಉದಾಹರಣೆಗೆ ಅಫ್ಘಾನಿಸ್ತಾನ್, ಆಸ್ಟ್ರೇಲಿಯಾ, ಕಂಬೋಡಿಯಾ, ಶ್ರೀಲಂಕಾ ಇವೆಲ್ಲ ರಾಷ್ಟ್ರಗಳು ಮೊದಲಿನಿಂದಲೇ UNO ಏಷ್ಯಾ ಆರ್ಥಿಕ ಆಯೋಗದ ಸದಸ್ಯರಾಗಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಇವರು ಏಷ್ಯಾ ಬ್ಯಾಂಕಿನ ಸ್ವಾಭಾವಿಕವಾಗಿರ್ತಕ್ಕಂಥ ಸದಸ್ಯರು ಆಗಿರುತ್ತಾರೆ. ಇದಲ್ಲದೆ ಇನ್ನಿತರ ಪ್ರಾದೇಶಿಕ ರಾಷ್ಟ್ರಗಳು ಸಹ ಈ ADB ಬ್ಯಾಂಕಿನ ಸದಸ್ಯರು ಆಗಿದ್ದಾರೆ. ಉದಾಹರಣೆಗೆ ಬರ್ಮಾ ಹಾಗೂ ಮಂಗೋಲಿಯಾ ರಾಷ್ಟ್ರಗಳು. ಈಗಲೂ ಸಹ ಈ 2 ರಾಷ್ಟ್ರಗಳು UNOನ ಏಷ್ಯಾ ಆರ್ಥಿಕ ಆಯೋಗದ ಸದಸ್ಯತ್ವವನ್ನು ಹೊಂದಿರದ ಕಾರಣ ಇವರು ಬಾಹ್ಯವಾಗಿ ಇನ್ನಿತರ ಪ್ರಾದೇಶಿಕ ರಾಷ್ಟ್ರಗಳು ಎಂದಿಟ್ಟುಕೊಂಡು ADBಯ ಸದಸ್ಯತ್ವವನ್ನು ಹೊಂದಿದ್ದಾರೆ. ಇದಲ್ಲದೆ ಏಷ್ಯಾ ಖಂಡದ ರಾಷ್ಟ್ರವಲ್ಲದ ಕೆಲವು ರಾಷ್ಟ್ರಗಳು ಸಹ ADB ಸದಸ್ಯತ್ವವನ್ನು ಹೊಂದಿದ್ದಾರೆ. ಉದಾಹರಣೆಗೆ ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಜರ್ಮನಿ, ನೆದರ್ಲ್ಯಾಂಡ್ಸ್, ಇಟಲಿ, ಇಂಗ್ಲೆಂಡ್, ಅಮೆರಿಕದಂತಹ ಏಷ್ಯಾ ಖಂಡೇತರ ರಾಷ್ಟ್ರಗಳು ಸಹ ADB ಸದಸ್ಯತ್ವವನ್ನು ಹೊಂದಿದ್ದಾರೆ.
ಇವರು ಸಹ ADBನಲ್ಲಿ ಬಂಡವಾಳವನ್ನು ಹೂಡಿಕೆಯನ್ನು ಮಾಡಿ ADB ಬಂಡವಾಳದ ಕಾಮಗಾರಿಗಳಲ್ಲಿ ತಮ್ಮ ಪಾಲನ್ನು ಇಟ್ಟುಕೊಂಡಿದ್ದಾರೆ. ಅಂದರೆ ಇವರು ಸಹ ADB ಸಂಸ್ಥೆಯಲ್ಲಿ ತನ್ನ ಬಂಡವಾಳದ ಹೂಡಿಕೆಯನ್ನು ಮಾಡಿ ಏಷ್ಯಾ ಖಂಡದಲ್ಲಿ ಇರುವಂತಹ ಬಡ ರಾಷ್ಟ್ರಗಳು ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಧನ ಸಹಾಯವನ್ನು ಮಾಡುತ್ತವೆ. ಯಾವ ರೀತಿ ADB ತನ್ನ ಬಂಡವಾಳದ ಸಂಚಯನವನ್ನು ಮಾಡುತ್ತದೆ ಅನ್ನುವುದು ಪ್ರಾರಂಭಿಕ ಹಂತದಲ್ಲಿ ಅಂದರೆ 31 ಜನವರಿ 1966ರಂದು ADBಯು $100 ಕೋಟಿ ಬಂಡವಾಳ ಮೊತ್ತದಿಂದ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿತು. ಹೇಗೆ ಈ $100 ಕೋಟಿ ಸಂಚಯನವನ್ನು ಮಾಡಿದೆ ಅನ್ನೋದನ್ನು ಇಲ್ಲಿ ನೋಡಿ. ಆ $100 ಕೋಟಿ ಅನ್ನು 1 ಲಕ್ಷ ಪಾಲುಗಾರಿಕೆಗಳಲ್ಲಿ ವಿಭಜಿಸಿತು. ಅಂದರೆ ಪ್ರತಿಯೊಂದು ಪಾಲಿನ ಮೌಲ್ಯ $10,000 ಆಗಿ ನಿಗದಿಪಡಿಸಿತು. ಸದಸ್ಯ ರಾಷ್ಟ್ರಗಳು ಆ ಪಾಲನ್ನು ಖರೀದಿ ಮಾಡಿ ADBಗೆ ಬೇಕಾಗಿರುವಂತಹ $100 ಕೋಟಿ ಮೊತ್ತದ ಬಂಡವಾಳದ ಸಂಚಯನವನ್ನು ಮಾಡಿದ್ದನ್ನು ನಾವು ಕಾಣ್ತೇವೆ. ಇದಲ್ಲದೆ ಅತಿರಿಕ್ತವಾಗಿ 500 ದಶಲಕ್ಷದಷ್ಟು ಹಿಂಪಡೆಯಬಹುದಾದ ಪಾಲುಗಳನ್ನು ಸಹ ADB ಸೃಷ್ಟಿಸಿತು. ಇದನ್ನು ಸಹ ಬೇರೆ ಬೇರೆ ರಾಷ್ಟ್ರಗಳು ಖರೀದಿ ಮಾಡಿ ADB ಸಂಸ್ಥೆಯಲ್ಲಿ ತನ್ನ ಪಾಲುಗಾರಿಕೆಯನ್ನು ಪಡೆದದ್ದನ್ನು ನಾವು ಕಾಣುತ್ತೇವೆ. ಈ ರೀತಿಯಾಗಿ ADB ತನ್ನ ಬಂಡವಾಳದ ಕ್ರೋಢೀಕರಣವನ್ನು ಮಾಡುತ್ತದೆ. ಇಷ್ಟಾದ ನಂತರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಗೆ ಭಾರತದಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭಿಸಿತು, ಯಾವ ರೀತಿಯಾಗಿ ADB ಭಾರತದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರವನ್ನು ನೀಡಿತ್ತು ಅನ್ನೋದನ್ನು ಮುಂದೆ ಹಾಗೆ ನೋಡಿದರೆ ಭಾರತವು ADB ಬ್ಯಾಂಕಿನ ಸಂಸ್ಥಾಪಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅಂದರೆ ಹಲವಾರು ರಾಷ್ಟ್ರಗಳು ADBಯ ಹುಟ್ಟಿಗೆ ಕಾರಣವಾದರೆ ಅದರಲ್ಲಿ ಭಾರತವು ಸಹ ತನ್ನ ಪಾತ್ರವನ್ನು ನಿರ್ವಹಿಸಿದೆ. 1966ರಲ್ಲಿ ADBಯು ಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ತನ್ನ ಒಂದು ಬ್ರಾಂಚನ್ನು ಓಪನ್ ಮಾಡಿ ಕಾರ್ಯವನ್ನು ಪ್ರಾರಂಭ ಮಾಡುತ್ತದೆ. ಅಂದಿನಿಂದ ಹಿಡಿದು ಇಲ್ಲಿಯವರೆಗೆ ADBಯ ಕಾರ್ಯಾಚರಣೆಯನ್ನು ನಾವು ನೋಡಿದಾಗ ಆ ಒಂದು ಕಾರಣದಿಂದಾಗಿ ಭಾರತವು ADBಯ 4ನೆಯ ಅತಿ ದೊಡ್ಡ ಸದಸ್ಯವಾಗಿದೆ. ಅಂದರೆ ಭಾರತದ ADBನಲ್ಲಿ ಇರುವಂತಹ ಬಂಡವಾಳದ ಪಾಲಿನ ಒಂದು ಮೊತ್ತವನ್ನು ನೋಡಿದರೆ ಭಾರತದ ಯೋಗದಾನ 4ನೇ ಅತಿ ದೊಡ್ಡದಾಗಿರ್ತಕ್ಕಂತಹ ಮೊತ್ತದಷ್ಟು ಬಂಡವಾಳವನ್ನು ADBಗೆ ನೀಡಿದೆ. ಇಷ್ಟಲ್ಲದೆ 2010ರಿಂದ ಇಲ್ಲಿಯವರೆಗೆ ಭಾರತವು ADBದಿಂದ ಅತಿ ಹೆಚ್ಚು ಸಾಲವನ್ನು ಪಡೆದ ರಾಷ್ಟ್ರವಾಗಿದೆ. ವಿವಿಧ ಕಾಮಗಾರಿಗಳ ಉದ್ದೇಶಕ್ಕಾಗಿ, ಪ್ರಾಜೆಕ್ಟ್ಗಳ ಉದ್ದೇಶಕ್ಕಾಗಿ, ಆರ್ಥಿಕ ಅಭಿವೃದ್ಧಿ, ಗ್ರಾಮೀಣ ಅಭಿವೃದ್ಧಿ ಹಾಗೂ ಇನ್ನಿತರ ಮಹತ್ತರ ಆಗಿರ್ತಕ್ಕಂತಹ ಆರ್ಥಿಕ ಕಾರ್ಯಕ್ರಮಗಳಿಗೆ ADBದಿಂದ ಭಾರತವು ಸಾಕಷ್ಟು ಬಂಡವಾಳವನ್ನು ಪಡೆದಿದೆ. ಇಲ್ಲಿವರೆಗೆ ಭಾರತವು 239 ಸಲ ಸಾಲಗಳನ್ನು ಪಡೆದಿದೆ. ಒಟ್ಟಾರೆ $42.9 ಕೋಟಿ ಭಾರತ ADBದಿಂದ ಸಾಲದ ರೂಪದಲ್ಲಿ ಬಂಡವಾಳವನ್ನು ಪಡೆದದ್ದನ್ನು ನಾವು ಕಾಣುತ್ತೇವೆ. ಇಷ್ಟೆಲ್ಲ ADBಯು ಭಾರತದಲ್ಲಿ ಇರುವಂತಹ ಆರ್ಥಿಕ ವ್ಯವಹಾರದ ವಿಭಾಗದೊಂದಿಗೆ ಕೈ ಜೋಡಿಸಿ ಕೆಲಸವನ್ನು ಮಾಡುತ್ತದೆ. ಇದರರ್ಥವೇನೆಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೇರವಾಗಿ ಭಾರತದ ಸರ್ಕಾರದೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಭಾರತ ಸರ್ಕಾರವು ಆರ್ಥಿಕ ಯೋಜನೆಗಳನ್ನು ಹಾಕಿಕೊಳ್ಳುವಾಗ ADB ಸಲಹೆ ಸೂಚನೆಯನ್ನು ಪಡೆದುಕೊಳ್ಳುತ್ತದೆ. ಆ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ADBಯ ಬಂಡವಾಳದ ಯೋಗದಾನವನ್ನು ಎಷ್ಟು ಇರಬಹುದು, ಯಾವ ರೀತಿ ಆ ಬಂಡವಾಳವನ್ನು ಪಡೆಯಬಹುದು, ಆ ಆರ್ಥಿಕ ನೀತಿಗಳ ಅನುಷ್ಠಾನ ಯಾವ ರೀತಿ ಮಾಡಬೇಕು, ಆ ನೀತಿಗಳ ಅನುಷ್ಠಾನವನ್ನು ಮಾಡಿದಾಗ ಅದರಿಂದ ಯಾವ ರೀತಿಯಾಗಿರ್ತಕ್ಕಂಥ ಲಾಭವಾಗಿದೆ, ಇವೆಲ್ಲದರ ಕುರಿತು ಪ್ರಾರಂಭಿಕ ಹಂತದಲ್ಲಿಯೇ ADBಯು ಆರ್ಥಿಕ ವ್ಯವಹಾರದ ವಿಭಾಗದೊಂದಿಗೆ
ಕೆಲಸ ಮಾಡುತ್ತದೆ. ಇಷ್ಟಲ್ಲದೆ ADBಯ ಒಂದು ಮುಖ್ಯವಾಗಿರತಕ್ಕಂಥ ಘಟಕ ಇದೆ, ಟ್ರೇಡ್ ಫೈನಾನ್ಸ್ ಪ್ರೋಗ್ರಾಮ್ ಹಾಗೂ ಸಪ್ಲೈ ಚೈನ್ ಫೈನಾನ್ಸ್ ಪ್ರೋಗ್ರಾಮ್ ಎಂಬುದು. ಅಂದರೆ ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಒಂದು ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡುವಂತಹ ಅಗತ್ಯ ಬೀಳುತ್ತದೆ. ಕೆಲವು ರಾಷ್ಟ್ರಗಳಂತೂ ಅಂತಾರಾಷ್ಟ್ರೀಯ ವ್ಯಾಪಾರದಿಂದಲೇ ಸಾಕಷ್ಟು ಆದಾಯವನ್ನು ಗಳಿಸುತ್ತವೆ. ಇದಲ್ಲದೆ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗುವಂತಹ ಉತ್ಪಾದನೆ, ಅದರ ಪೂರೈಕೆ ದೇಶದ ಹಲವಾರು ಭಾಗಗಳಲ್ಲಿ ಮಾಡಬೇಕಾಗಿರುತ್ತದೆ. ಇದಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು, ಸಾರಿಗೆ ಸಂಪರ್ಕದಂತಹ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೋಸ್ಕರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತಕ್ಕೆ ಸಾಕಷ್ಟು ನೆರವನ್ನು ನೀಡಿದೆ. ಇದಲ್ಲದೆ ಸರಕುಗಳು, ಕಾಮಗಾರಿಗಳು ಹಾಗೂ ಸಲಹಾ ಸೇವೆಗಳನ್ನು ಪಡೆಯುವಂಥ ಉದ್ದೇಶಕ್ಕಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತಕ್ಕೆ 919.8 ದಶಕೋಟಿದಷ್ಟು ಬಂಡವಾಳವನ್ನು ನೀಡಿದೆ. ಇಷ್ಟೆಲ್ಲ ಬಂಡವಾಳವು ಭಾರತದಲ್ಲಿ ಇರುವಂತಹ 4071 ಗುತ್ತಿಗೆಗಳ ರೂಪದಲ್ಲಿ ನೀಡಿದೆ. ಇವೆಲ್ಲ ಗುತ್ತಿಗೆಗಳು ಒಟ್ಟಾರೆ ಕೃಷಿ, ಗ್ರಾಮೀಣ ಅಭಿವೃದ್ಧಿ, ಶಿಕ್ಷಣ, ಊರ್ಜಾ ಅಂದರೆ ಎನರ್ಜಿ, ಆರೋಗ್ಯ, ಕೈಗಾರಿಕಾ ಕ್ಷೇತ್ರ ಹಾಗೂ ವ್ಯಾಪಾರ ಕ್ಷೇತ್ರ, ಮಾಹಿತಿ ತಂತ್ರಜ್ಞಾನ, ಸಾರಿಗೆ, ಜಲ ಹಾಗೂ ನಗರ ಅಭಿವೃದ್ಧಿ ಕ್ಷೇತ್ರಗಳು ಸೇರಿ ಇವೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವಂತಹ ಕಾಮಗಾರಿಗಳ ಉದ್ದೇಶಕ್ಕಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಒಟ್ಟಾರೆ 47.9 ಶತಕೋಟಿ ಡಾಲರ್ಗಳಷ್ಟು ಭಾರತದಲ್ಲಿ ಬಂಡವಾಳದ ಹೂಡಿಕೆಯನ್ನು ಮಾಡಿದೆ. ಏಷ್ಯನ್ ಡೆವಲಪ್ಮೆಂಟ್ ಸರ್ವೇಕ್ಷಣೆ ಪ್ರಕಾರ ಭಾರತದಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೀಡಿರ್ತಕ್ಕಂತಹ ಬಂಡವಾಳದ ಸಫಲತೆಯನ್ನು ನಾವು ನೋಡಿದಾಗ 65% ಸಫಲತೆಯನ್ನು ಕಂಡಿದೆ. ಅಂದರೆ ಆರ್ಥಿಕ ಅಭಿವೃದ್ಧಿಗೆ ಬೇಕಾಗಿರುವಂತಹ ಬಂಡವಾಳವನ್ನು ತೆಗೆದುಕೊಂಡು ಭಾರತವು ಅದಕ್ಕೆ ಸಂಬಂಧಿಸಿದ ಆರ್ಥಿಕ ಚಟುವಟಿಕೆಗಳನ್ನು ಮಾಡಿ ಅದರ ಫಲವನ್ನು ಪಡೆಯುವಲ್ಲಿ 65% ಸಾಧನೆಯನ್ನು ಮಾಡಿದೆ ಅನ್ನೋದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳುತ್ತದೆ. ಇತ್ತೀಚೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೋವಿಡ್-19 ವಿರುದ್ಧ ಹೋರಾಡಲು ಭಾರತಕ್ಕೆ $1.5 ಶತಕೋಟಿದಷ್ಟು ಸಾಲವನ್ನು ಸಹ ನೀಡಿದೆ ಅನ್ನೋದು ಗಮನಾರ್ಹವಾಗಿರ್ತಕ್ಕಂತಹ ಒಂದು ವಿಷಯ. ಹೀಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತಕ್ಕೆ ಸಾಕಷ್ಟು ಆರ್ಥಿಕ ಬೆಂಬಲವನ್ನು ನೀಡಿದೆ, ಬಂಡವಾಳದ ಹೂಡಿಕೆಯನ್ನು ಮಾಡಿದೆ. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿನ ವಿವಿಧ ಕ್ಷೇತ್ರಗಳಿಗೆ, ವಿವಿಧ ಮೂಲಗಳಿಗೆ ತನ್ನ ಆರ್ಥಿಕ ಬೆಂಬಲ, ತಂತ್ರಜ್ಞಾನದ ಬೆಂಬಲ, ಸಲಹೆ ಸೂಚನೆಯನ್ನು ನೀಡಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿದೆ ಅನ್ನೋದನ್ನು ನಾವು ಕಾಣುವುದು. ವಿದ್ಯಾರ್ಥಿಗಳೇ, ಇವೆಲ್ಲವನ್ನು ನಾವು ಗಮನಿಸಿದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ನೀಡಿರ್ತಕ್ಕಂತಹ ಯೋಗದಾನ ಸಾಕಷ್ಟು ಕ್ರಿಟಿಕಲ್ ಆಗಿರುವಂಥದ್ದು, ಸಾಕಷ್ಟು ಮುಖ್ಯವಾಗಿರುವಂಥದ್ದನ್ನು ನಾವು ಕಾಣುತ್ತೇವೆ. ವಿದ್ಯಾರ್ಥಿಗಳೇ, ಇಷ್ಟನ್ನು ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹಾಗೂ ಆಗಿದೆ. ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು.